ಆಗತ್ತೆ. ಏನ್ ತಪ್ಪು ತಿಳ್ಕೊಬೇಡ್ರಿ, ನಾವೇನ ನಿಮ್ಮ ವೈರಿಗಳಲ್ಲ. ನಾವು ಸಾಹೇಬ್ರಿಗೆ ನಿನ್ನೆ SP ಮೀಟಿಂಗ್ ಒಂದು ಪೀಸ್ ಮೀಟಿಂಗ್ನಾಗೂ ಹೇಳಿದ್ದೆ, ನಾ ಯಾವುದೇ ರೀತಿಯಿಂದ ಕಾನೂನು ಉಲ್ಲಂಘನೆ ಮಾಡುವ ಕೃತ್ಯಗಳನ್ನ ಮಾಡಿಲ್ಲ, ಮಾಡಂಗೂ ಇಲ್ಲ. ಆದ್ರೆ ವಿಶ್ವಾಸ ಯಾಕೆ ಪೊಲೀಸರು ಇಟ್ಟಿಲ್ಲ ನನ್ನ ಮೇಲೆ ಅಂತ ನನಗೆ ಅನಿಸ್ತದ. ಆದ್ರೂ ಇನ್ನೂ ವಿಶ್ವಾಸ ನೆಕ್ಸ್ಟ್ ಆದ್ರು 35 years ಮೀಟರ್ ಗೇಜ್ ಇದ್ದತನ ಬ್ರಾಡ್ ಗೇಜ್ ಹೊಸ ರೈಲುಗಳು, ಹೊಸ ರೈಲು ಮಾರ್ಗಗಳು ನಿರ್ಮಾಣಕ್ಕೆ ನಿರಂತರ. ನಂದು 68 ವಯಸ್ಸಿನೀಗ, ನಂದು 32 ವಯಸ್ಸಿದ್ದಾಗ ನಾನು ಹೋರಾಟ ಪ್ರಾರಂಭ ಮಾಡೀನಿ. ದಯವಿಟ್ಟು ನಾನು ಕಾನೂನು ಉಲ್ಲಂಘನೆ ಮಾಡೋ ಕೆಲಸ ಮಾಡಂಗಿಲ್ಲ. ಈ ರೀತಿ ಹೋರಾಟಗಾರರಿಗೆ ಅವಮಾನ ಮಾಡಬೇಡ್ರಿ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರ್ತೈತಿ. ನಾವು ಕಾನೂನದ ವಿರೋಧರೆ ನೀವು ಕ್ರಮ ತಗೋರಿ, ಜೈಲ್ನೇ ಹಾಕ್ರಿ, ಕೇಸ್ ಹಾಕ್ರಿ, ಐತಿ ಅಂತ ಇಂಥವು ರೆಕಾರ್ಡ್ಸ್ ಅಂಥವ್ರಿಗೆ ನೀವು ಹಿಂಗ್ ರಿಸ್ಟ್ರಿಕ್ಷನ್ ಮಾಡ್ರಿ ಸರ್. ಇಲ್ಲ ನಮ್ಮಂತ ಬಡ ಹೋರಾಟಗಾರರಿಗೆ ತೊಂದರೆ ಕೊಡಬೇಡ್ರಿ ಅಂತೇಳಿ ಇದನ್ನೇ ತಮ್ಮನ್ನ ಕೇಳ್ಕೊಂಡು ಕುಂತೇಳಿ. ಇಂಗ್ಲಿಷ್ನಾಗ ನಾನು ಮಾನ್ಯ ಅಶ್ವಿನಿ ವೈಷ್ಣವ ಅವ್ರಿಗೆ ನಾನು ಲೆಟರ್ ಇಂಗ್ಲಿಷ್ ಒಳಗೆ ಮಾಡೀನಿ. ಅದರೊಳಗೆ ಎಲ್ಲಾ ವಿಷಯಗಳದಾವು. ಈಗ ಬಜೆಟ್ ಅಧಿವೇಶನ ಸ್ಟಾರ್ಟ್ ಆಗತ್ತೆ ಡಿಸೆಂಬರ್ 1ರಿಂದ. ಆ ಚರ್ಚೆ ಆಗ್ಬೇಕು. ಲೋಕಾಪುರಕ್ಕ ಬಸವ ಎಕ್ಸ್ಪ್ರೆಸ್ ಬಿಡ್ಬೇಕು. ಯಾಕೆ ಬಿಡ್ಬೇಕಂದ್ರೆ ಹಾಳಾಗತ್ತೈತಿ. 1,000 crore rupees ಖರ್ಚು ಮಾಡಿ ರೈಲು ಮಾರ್ಗ ನಿರ್ಮಾಣ ಮಾಡಿರಿ, ಅದನ್ನ ಗಾಡಿ ಓಡಿಸ್ರಿ. ಇದು ಯಾಕೆ ಹೇಳಾಕತ್ತೀನಿ ಪದೇ ನಿಮ್ಗೆ ಹೇಳಂದ್ರ, ಇದನ್ನ ಯಾರು ಹೇಳ್ತಾರ, ಯಾರ ಕಡೆ ಐತಿ ತಾಕತ್ತು ಹೇಳೋದು ಹೇಳ್ರಿ, ನೋಡೋಣ ನೀವು ಮಾಡಿಸ್ತೀವಿ ಅಂತ ಹೇಳಿ ಹೇಳ್ರಿ. ಎಲ್ಲರ ಮುಂದೆ ಹೇಳ್ರಿ ಸರ್. SM DCM ಇಲ್ಲ, ನಾ ಹೇಳೋದನ್ನ ನಾನು ಅಥವಾ ಒಂದು ಗಟ್ಟಿಗೆ DRM ಸಾಹೇಬ್ರ ಖರೀದಿ ಅಂದಿದ್ದೆ ನಾನು. ಅವರು ನೀವು ಅಧಿಕಾರಿಗಳೇ ನಮಗೆ ಸಂತೋಷ ಐತಿ. ಅದನ್ನ ನನಗೆ ಚಾಲು ಆಗುದು ಹೇಳ್ರಿ. ಅದೇ ನಿಂದ್ರಿ, ಮನವಿ ಕೊಡೋಣ. ಮೊದಲ ಮನವಿ ಕೊಡಲಾರ್ದು ಹೆಂಗ್ ಮಾಡ್ತೀವಿ? ಓಟ್ ಹೇಳ್ತಾರ ನೋಡ್ರಿ ನಮ್ಮ ಉಪಾಧ್ಯಕ್ಷ. ಮಾನ್ಯ ಗೌರವಾನ್ವಿತ ಕೇಂದ್ರ ರೈಲ್ವೆ ಸಚಿವರು ಆಗಿದ್ದಂಥ ಅಶ್ವಿನಿ ವೈಷ್ಣವ್ ಅವರಿಗೆ, ಮಾನ್ಯ ಮುಕುಲ್ ಸರಣಿ ಮೈಸೂರು ಪ್ರಬಂಧಕರು, ನೈಋತ್ಯ ರೈಲ್ವೆ ಅಧಿಕಾರಿಗಳೇ, ವಿಷಯ ಕುರ್ಚಿ ಬಾಗಲಕೋಟ್ ಲೋಕಾಪುರ್ ಪ್ಯಾಸೆಂಜರ್ ರೈಲುಗಳ ಪ್ರಾರಂಭಿಸುವವರೆಗೆ ಪೂರ್ಣ ಕಾಮಗಾರಿ ಪ್ರಾರಂಭ ಮಾಡಬೇಕು. ಲೋಕಾಪುರ್ ಧಾರವಾಡ ಹೊಸ ರೈಲು ಮಾರ್ಗ ಕಾರ್ಯರೂಪಕ್ಕೆ ಬರಬೇಕು. ಮಾನ್ಯರೇ, ಬಾಗಲಕೋಟದಿಂದ ಲೋಕಾಪುರ್ವರೆಗೆ 6 ರೈಲು ನಿಲ್ದಾಣ ನಿರ್ಮಾಣಗೊಂಡು 100 ಕೋಟಿ ರೂಪಾಯಿಗಳು ಖರ್ಚು ಮಾಡಲಾಗಿದೆ. ರೈಲು ಸೇವೆ ಇರುವುದಿಲ್ಲದಿಂದ ಕಟ್ಟಡ ಹಾಳಾಗುತ್ತಿತ್ತು. ಜನರ ಬೇಡಿಕೆಗೆ ಸ್ಪಂದಿಸಿ ಅತಿ ಶೀಘ್ರದಲ್ಲೇ ಪ್ಯಾಸೆಂಜರ್ ರೈಲು, ಬಸವ ಎಕ್ಸ್ಪ್ರೆಸ್ ರೈಲು ಪ್ರಾರಂಭ ಮಾಡಬೇಕು. ಈಗಾಗಲೇ ಅಲ್ಲಿ ವಾಣಿಜ್ಯ ರೈಲು ಸೇವೆ ಇದೆ ಮತ್ತು 2017ರಲ್ಲಿ ಕುರ್ಚಿವರೆಗೆ ಮುಗಿಯಬೇಕಾದ ಪೂರಾ ಮಾರ್ಗ ಇನ್ನೂ ನಿಧಾನಗತಿಯಲ್ಲಿ ಸಾಗಿದೆ. ವೇಗದಲ್ಲಿ ಪೂರಾ ಕುರ್ಚಿವರೆಗೆ ಕಾಮಗಾರಿ ಪ್ರಾರಂಭ ಮಾಡಬೇಕು. 2. ಲೋಕಾಪುರ್ ಧಾರವಾಡ ಹೊಸ ರೈಲು ಮಾರ್ಗ 2019ರಲ್ಲಿ ರೈಲ್ವೆ ಬೋರ್ಡ್ಗೆ ಅನುಮೋದನೆಗಾಗಿ ಕಳಿಸಿದ್ದು ಇರುತ್ತದೆ. ಈ ಎಲ್ಲಾ ಸಮೀಕ್ಷೆಗಳು ಯೋಜನೆ ಪರವಾಗಿ ಇರುತ್ತದೆ. ಕಾರಣ 2026-27 ಮುಂಗಾರು ಪತ್ರದಲ್ಲಿ ಅನುಮೋದನೆ ಮಾಡಬೇಕು. 3. ಬೆಂಗಳೂರು ಸೂಪರ್ ಫಾಸ್ಟ್ ರೈಲು ಬಾಗಲಕೋಟ್ ಮತ್ತು ಬಿಜಾಪುರ ಮಾರ್ಗವಾಗಿ ಸಂಚರಿಸುವಂತೆ ಮಾಡಬೇಕು. ಬಿಜಾಪುರ ಹಾಗೂ ಬಾಗಲಕೋಟ್ನಲ್ಲಿ ಲಕ್ಷಾಂತರ ಜನ ತಿರುಪತಿ ತಿಮ್ಮಪ್ಪನ ಭಕ್ತರಿದ್ದು ಸೋಲಾಪುರ ತಿರುಪತಿ ರೈಲು ಪ್ರಾರಂಭ ಮಾಡಬೇಕು. ಅದೇ ರೀತಿ ಬಳ್ಳಾರಿ ಕುಂತಕಲ್ ಮಾರ್ಗದಲ್ಲಿ ಒಂದು ರೈಲು ಇರುವುದಿಲ್ಲ. ಕಾರಣ ಬಿಜಾಪುರ ಕುಂತಕಲ್ ಪ್ರತಿದಿನ ಪ್ಯಾಸೆಂಜರ್ ರೈಲು ಮಾಡಬೇಕು. 3. ಸೋಲಾಪುರ ಹುಬ್ಬಳ್ಳಿ ಇಂಟರ್ಸಿಟಿ ರೈಲನ್ನು ವಾಸ್ಕೋಡಿ ಗ್ರಾಮ ವಿಸ್ತರಣೆ ಮಾಡಬೇಕು. ಹಜರತ್ ನಿಜಾಮುದ್ದೀನ್ ರೈಲು ಪ್ರತಿದಿನ ಹಜರತ್ ನಿಜಾಮುದ್ದೀನ್ ರೈಲು ಹಾಗೂ ಮೈಸೂರು ಶಿರ್ಡಿ ಯಶವಂತಪುರ ಬಿಕಾನಿಯರ ವಾರಕ್ಕೆ ಒಮ್ಮೆ ಮಾತ್ರ ಸಂಚರಿಸುತ್ತಿದ್ದು ಇವುಗಳು ಪ್ರತಿದಿನ ಸಂಚರಿಸುವಂತೆ ಮಾಡಬೇಕು. ಬಾಗಲಕೋಟೆ ರೈಲು ಜಂಕ್ಷನ್ ನಿಲ್ದಾಣ ರೈಲುಗಳ ನಿರ್ವಹಣೆ ಫಿಟ್ಲೈನ್ ಕಾರ್ಯವನ್ನ ಪ್ರಾರಂಭಿಸಬೇಕು ಮತ್ತು ಬಿಜಾಪುರ ಹೈದರಾಬಾದ್, ಬಿಜಾಪುರ ರಾಯಚೂರು, ಬಿಜಾಪುರ ಮುಂಬೈ ರೈಲುಗಳು ಬಿಜಾಪುರದಲ್ಲಿ ನಿಲ್ಲುತ್ತಿದ್ದು ಇವುಗಳ ಗದಗವರೆಗೆ ಸಂಚರಿಸುವಂತೆ ಮಾಡಬೇಕು. ಎಲ್ಲ